Kesar. 90% of Kesar is from Islamic countries. ಈಗ ಇದು ಹೇಳಿದ್ರೆ ನಾಳೆ ತಿಲಕ ಹಾಕೊಳ್ಳೋದು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ನಮ್ಮ ಹೇಗೆ ಮಾಡಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ, ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ವಿ. अरे रॉन्ग डॉक्टर, केसर से ही बनना है ना उसको, बट वो तो इस्लामिक कंट्री से आ रहा है. ಸನ್ಮಾನ್ಯ ಕರ್ನಾಟಕದ ಗೃಹ ಸಚಿವರು ಮತ್ತೊಮ್ಮೆ ತಮ್ಮ ಬುದ್ಧಿಮಟ್ಟ ಎಷ್ಟಿದೆ ಅನ್ನೋದನ್ನ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಹೀಗೆ ಹೇಳ್ತಾರೆ ನೋಡಿ, ಕುಂಕುಮ ಹಿಂದೂಗಳು ಅದನ್ನು ಕೂಡ ಇಸ್ಲಾಮಿಕ್ ದೇಶದಿಂದ ತರಿಸಿ ಹಾಕೋತಾ ಇದ್ದಾರೆ ಅಂತ ಹೇಳ್ತಾ ಇರೋದು ಯಾರು? ಒಬ್ಬ ಪೂರ್ವಾಗ್ರಹ ಪೀಡಿತ ಗೃಹ ಸಚಿವ, ಒಂದು ರಾಜ್ಯದ ಗೃಹ ಸಚಿವ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಇನ್ನು ಯಾವುದೇ ಬೇರೆ ಸಮುದಾಯದ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಸುಳ್ಳು ಮಾಹಿತಿ. ಭಾರತವನ್ನ ಕೀಳಾಗಿ ತೋರಿಸಬೇಕು ಮತ್ತು ಹಿಂದೂಗಳನ್ನ ಕೀಳಾಗಿ ತೋರಿಸಬೇಕು ಅಂತ ಈ ಮನುಷ್ಯ ಹೇಳ್ತಾ ಇರೋದು. ವಾಸ್ತವದಲ್ಲಿ ಭಾರತಕ್ಕೆ ಇರಾನಿನಿಂದ ಆಮದು ಆಗ್ತಾ ಇರುವಂತದ್ದು ಕೇಸರಿ, ಸ್ಯಾಫ್ರಾನ್, ಅದು ತಿನ್ನುವಂತ ವಸ್ತು, ಅದೊಂದು ಹೂವಿನಿಂದ ಬರುವಂತ ಉತ್ಪತ್ತಿ. ಅದು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಕೂಡ ಬಹಳಷ್ಟು ಆಗ್ತವೆ. ಜಗತ್ತಿನಲ್ಲಿ ಉತ್ಕೃಷ್ಟವಾದಂತಹ ಕೇಸರಿ ಬೆಳೆಯೋದು ನಮ್ಮ ಕಾಶ್ಮೀರದಲ್ಲೇ. ಆದ್ರೆ ಇರಾನ್ ದೇಶದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಎಲ್ಲ ದೇಶಗಳಿಗೂ ಬರ್ತವೆ, ನಮ್ಮಲ್ಲಿಗೂ ಬರುತ್ತೆ. ಆದ್ರೆ ಈ ಕೇಸರಿ ಪ್ರಿಯಾಂಕಾ ಖರ್ಗೆ ಅವರೇ ಅದು ತಿಲಕ ಹಾಕುವಂತದ್ದಲ್ಲ. ತಿಲಕ ಹಾಕೋದು ಅರಶಿಣ ಮತ್ತು ಸುಣ್ಣದ ಮಿಶ್ರಣವಾಗಿರುವಂತಹ ಕುಂಕುಮವನ್ನ, ಅದು ನಮ್ಮ ದೇಶದಲ್ಲೇ ತಯಾರಾಗೋದು. ಅದನ್ನು ಇಸ್ಲಾಮಿಕ್ ದೇಶಗಳಿಂದ ಆಮದು ಮಾಡಿಕೊಳ್ಳೋದಲ್ಲ. ದುರ್ದೈವ, ನಿಮಗೆ ಕೇಸರಿ ಹಾಕಿ ಹಾಲು ಕುಡಿದು ಗೊತ್ತಿಲ್ಲ ಅಥವಾ ಕುಂಕುಮವನ್ನು ಹಣೆಗೆ ಹಚ್ಕೊಂಡು ಗೊತ್ತಿಲ್ಲ. ಇರಾನ್ ದೇಶದಿಂದ ನಾವು ಆಮದು ಮಾಡಿಕೊಳ್ಳುವಂತದ್ದು ಕೇವಲ ಮತ್ತು ಕೇವಲ $0.8 ಬಿಲಿಯನ್ ವಸ್ತುಗಳು, ಸುಮಾರು 6,500 ಕೋಟಿ ರೂಪಾಯಿಯ ವಸ್ತುಗಳನ್ನು ನಾವು ಅವರಿಂದ ಆಮದು ಮಾಡಿಕೊಳ್ತಾ ಇದ್ವಿ. ಆದ್ರೆ ನನ್ನ ದೇಶದಿಂದ, ನಮ್ಮ ಭಾರತದಿಂದ 16,500 ಕೋಟಿ ರೂಪಾಯಿ ವಸ್ತು ಹೋಗುತ್ತೆ. ಅವರು ಊಟ ಮಾಡುವಂತ ಅಕ್ಕಿ ಭಾರತದಿಂದ ಹೋಗೋದು. ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಈ ರೀತಿ ಪೂರ್ವಾಗ್ರಹ ಪೀಡಿತನಾಗಿ ಒಂದು ಸಮುದಾಯದ ನಂಬಿಕೆಗಳನ್ನ ಅಪಮಾನ ಮಾಡೋದು ಮತ್ತು ಅದರ ಜೊತೆಗೆ ಸುಳ್ಳು ಮಾಹಿತಿಯನ್ನ ಕೊಡೋದು, ಉಳಿದೆಲ್ಲರ ಮಾಹಿತಿಗಳನ್ನ ಕ್ರಾಸ್ ಚೆಕ್ ಮಾಡೋದಿಕ್ಕೆ, ಅದರ ಫ್ಯಾಕ್ಟ್ ಚೆಕ್ ಮಾಡೋದಿಕ್ಕೆ ಒಂದಷ್ಟು ಲೆಫ್ಟಿಸ್ಟ್ ಗಳಂತಂದು ಕೂರಿಸಿದ್ರಲ್ವಾ? ನಿಮ್ ಫ್ಯಾಕ್ಟ್ ಚೆಕ್ ಯಾರು ಮಾಡ್ಬೇಕೀಗ? ನಿಮ್ ಫ್ಯಾಕ್ಟ್ ಚೆಕ್ ಮಾಡೋದಿಕ್ಕೆ ಏಜೆನ್ಸಿಯನ್ನ ಯಾರು ನೇಮಿಸಬೇಕು? ಸನ್ಮಾನ್ಯ ಗೃಹ ಸಚಿವರೇ, ಹಿಂದೂ ಸಮಾಜದ ಬಗ್ಗೆ ಮತ್ತು ಹಿಂದೂ ಸಂಘಟನೆಗಳ ಬಗ್ಗೆ ನಿಮಗಿರುವಂತಹ ಪೂರ್ವಾಗ್ರಹವನ್ನ ಬಿಟ್ಟು ಈ ದೇಶದ ಸಂವಿಧಾನಕ್ಕೆ ಸರಿಯಾಗಿ, ಪ್ರಜಾಪ್ರಭುತ್ವಕ್ಕೆ ಸರಿಯಾಗಿ ಸರ್ವರಿಗೂ ಸಲ್ಲುವಂತ ಆಳ್ವಿಕೆಯನ್ನ ಮಾಡಿ ಅಂತ ನನ್ನ ಸಣ್ಣ ರಿಕ್ವೆಸ್ಟ್. ಧನ್ಯವಾದಗಳು.